ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮಸ್ಕಾರ. ವ್ಯಾಸನಕೆರೆ ಏತ ನೀರಾವರಿ ಯೋಜನೆಯಿಂದ ನಮಗೆ ಆಗಿರ್ತಕ್ಕಂಥ ಫಲಾಫಲಗಳ ಬಗ್ಗೆ ಮಾತಾಡಲು ಇಷ್ಟಪಡುತ್ತೇನೆ. ವೆಂಕಟಾಪುರ ಹಂಪಿನಕಟ್ಟೆ ಐನಹಳ್ಳಿ ಗ್ರಾಮದ ವತಿಯಿಂದ ಈ ಲಿಫ್ಟ್ ಉಪಯೋಗ ಆಗುತ್ತೆ ಎಂದು 1972 ಇದುವರೆಗೂ ನಮಗೆ ಆಗಿರ್ತಕ್ಕಂಥ ಲಾಭ ಬಹಳಷ್ಟಿದ್ದು, ಈ ವರ್ಷದ ಪರಿಸ್ಥಿತಿಯಲ್ಲಿ ಜೂನ್ ಜುಲೈನಲ್ಲಿ ಮಳೆ ಆಯಿತು. ಆ ನಂತರ ಬಿತ್ತಿಯಾದಂಥ ಫಲಗಳೆಲ್ಲ ಒಣಗೋಗಿದ್ದಾವೆ. ಏನೋ ದೇವರ ದಯದಿಂದ ಈ ಸಾರಿ ಆ ಕಡೆ ಮಲೆನಾಡು ಕಡೆ ಎಲ್ಲ ಮಳೆ ಆಗೋದ್ರಿಂದ ಶಿವಮೊಗ್ಗ, ತೀರ್ಥಹಳ್ಳಿ ಆ ಕಡೆಯಿಂದ ಮಳೆ ಹರಿದು ಬರ್ತಕ್ಕಂಥ ತುಂಗಾ ನದಿಗೆ ನಾವೆಲ್ಲ ಇವು ಲಿಫ್ಟ್ನಂತೂ ಚಾಲು ಮಾಡ್ಕೊಳ್ಳಬೇಕಾದ ಅನಿವಾರ್ಯತೆ ಇತ್ತು. ಈಗ ಸ್ವಲ್ಪ ಏನೋ ನೀರು ಬಂದು ನಮಗೇನೋ ರೈತರಿಗೆ ಒಳ್ಳೇದಾಗತ್ತೆ. ಒಂದು ಫಲನಾರು ಒಂದು ದಾರಿ ಆಗೈತಿ. ಮೊದಲು ಫಲ ಎಲ್ಲ ಕಿತ್ತು ಹೋಗೋದು ನಾವೇನು ಬೇರೆ ಫಲ ಮಾಡ್ಬೇಕಂತ ಇಷ್ಟಪಟ್ಟರೆ ಮೆಕ್ಕೆಜೋಳ, ಭತ್ತ, ರಾಗಿ, ಮೆಕ್ಕೆಜೋಳ ಇಂಥವೆಲ್ಲ ಬರೋದಕ್ಕೆ ಅನುಕೂಲ ಆಕತಿ. ದಯವಿಟ್ಟು ಇದನ್ನಾದ್ರೂ ನಮಗೆ ಆದಷ್ಟು ಜಲ್ದಿ ಮಾಡಿಕೊಡ್ಬೇಕಂತೇಳಿ ನಾವು ಹೋಬಳಿ ಮಟ್ಟದ ರೈತ ಎಲ್ಲರ ಕಡೆಯಿಂದ ಧನ್ಯವಾದಗಳನ್ನು ಹೇಳಿ ಈ ಪತ್ರಕರ್ತರ ವಿಚಾರದಲ್ಲಿ ನಾನು ಒಂದು ತಿಂಗಳಿಂದ ಮಳೆ ಇರ್ತಲ್ಲ, ಈಗೇನ ಮ್ಯಾಗ ಮಳೆ ಆಗಿ ಅಕಸ್ಮಾತ್ ನೀರು ಬಂದೈತಿ. ಈಗಾದ್ರೂ ಒಂದು ಬೆಳೆ ಸಿಗ್ತೈತಿ. ನಮ್ಮ ರೈತರಿಗೆ ಮೋಟ್ರ್ ಚಾಲು ಮಾಡಿದ್ರೆ ಎಲ್ಲರಿಗೆ ಚೆಂದಾಗಿ ಒಂದು ಬೆಳೆನಾದ್ರೂ ತೆಗಿತೀವಿ. ಅವ್ರು ದಯವಿಟ್ಟು ಈಗ ಗಡನ ಮೋಟ್ರ್ ಚಾಲು ಮಾಡುವಂತೆ ನಾವು ಒತ್ತಾಯ ಮಾಡಿದ್ದೀವಿ. ಅವ್ರು ಚಾಲು ಮಾಡಿದ್ರೆ ನಮ್ಗೆ ಅಷ್ಟೇ ಒಳ್ಳೆಯದು. ಒಂದು ಬೆಳೆ ಆದರೂ ಬದುಕಿಸ್ಕೊಂತೀವಿ. ಹಿಂದಿನ ವರ್ಷನೇ ಇದ್ದಿಲ್ಲ ನೀರು, ಈ ವರ್ಷ ಆದರೂ ಒಂದು ಬೆಳೆ ತಕ್ಕಂತೀವಿ. ಅದಕ್ಕೆ ಈಗ ನಮಗೆ ಒಂದು ಜೀವನಕ್ಕೆ ಒಂದು ದಾರಿ ಆಗತ್ತೆ. ನೀರು ಬೀಳ್ತಾವ. 6 ಮೋಟ್ರ್ ಚಾಲು ಆಗ್ತಾವ. ನಾವು ನಾಳೆ ನಾಡ್ದು ಚಾಲು ಮಾಡಕ್ಕೆ ಇದು ರೆಡಿ ಮಾಡ್ತಿದ್ದೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.